ಪ್ರೀತಿಯ ಸ್ನೇಹಿತರೆ, ನಾವಿಂದು ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಕುವೆಂಪು ಅವರ ಶತಮಾನೋತ್ಸವದ ಭವನಕ್ಕೆ ಬಂದಿದ್ದೀವಿ. ಶೈಕ್ಷಣಿಕ ಪ್ರವಾಸದ ನಿಮಿತ್ತ ನಮ್ಮ ಪ್ರಾಂಶುಪಾಲರ ನೇತೃತ್ವದಲ್ಲಿ ಎಚ್ ಎಂ ಸದಾಶಿವಯ್ಯರವರ ನೇತೃತ್ವದಲ್ಲಿ ನಾವಿಲ್ಲಿ ಬಂದಿದ್ದೀವಿ. ಇವತ್ತಿನ ಸಂದರ್ಭದಲ್ಲಿ ಈ ಶತಮಾನೋತ್ಸವ ಭವನದಲ್ಲಿ ನಾನೇ ರಚಿಸಿದ ಒಂದು ಕವಿತೆಯನ್ನು ವಾಚನ ಮಾಡ್ತಾ ಇದ್ದೀನಿ. ಆ ಕವಿತೆ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿಗಳಿಗೆ ಅರ್ಪಣೆ. ಆ ಕವಿತೆಯ ಶೀರ್ಷಿಕೆ ಹೀಗಿದೆ: ಜಗದ ಮಾಯೆಯೋ. ನಾನಂದು 4 ಆಣೆ ಕೊಟ್ಟರೆ 5 ಚಾಕ್ಲೇಟು, ಇಂದು ರೂಪಾಯಿ ಕೊಟ್ಟರು ಒಂದೇ ಚಾಕ್ಲೇಟು. 1 ಬಣ್ಣದ ಪೆಪ್ಪರ್ಮೆಂಟು, 1 ಬಣ್ಣದ ಮೆಣಸಿನಕಾಯಿ, ಇಷ್ಟೆಲ್ಲ ಬರೀ 8 ಆಣೆಗೆ. ನಾನಂದು 4 ಆಣೆ ಕೊಟ್ಟರೆ 5 ಚಾಕ್ಲೇಟು. ಗೌರಿ ಹಬ್ಬದ ಕಿರಾಣಿ ಸಾಮಗ್ರಿಗೆ ಎಷ್ಟಾಗುತ್ತಿತ್ತು? ಬರೀ 100, 150, ಮನೆಮಂದಿಗೆಲ್ಲ ಒಬ್ಬಟ್ಟು. ಇಂದು ಹಬ್ಬವೆಂದರೆ 1000 ಗಟ್ಟಲೆ ಖರ್ಚು, 100, 150 ಮಕ್ಕಳ ಚಾಕ್ಲೇಟಿಗಷ್ಟೇ. ಇದೇನು ಬೆಲೆ ಏರಿಕೆಯೋ, ಹಣದುಬ್ಬರವೋ, ಇಲ್ಲ ಶರಣರೇಳಿದಂತೆ ಜಗದ ಮಾಯೆಯೋ. ನಾನಂದು 4 ಆಣೆ ಕೊಟ್ಟರೆ 5 ಚಾಕ್ಲೇಟು, ಇಂದು ರೂಪಾಯಿ ಕೊಟ್ಟರೆ ಒಂದೇ ಚಾಕ್ಲೇಟು. ಸಂಬಂಧಿಗಳ ಮದುವೆಗಳೆಂದರೆ ಸಂಭ್ರಮ, ಸೌದೆ ಕಡಿಯುವುದರಿಂದಿಡಿದು ಊಟ ಬಡಿಸುವವರೆಗೆ ಎಲ್ಲ ಕೆಲಸಗಳು ನಮ್ಮವೇ. ಶಾಮಿಯಾನವಿರಲಿಲ್ಲ, ಊಟದ ಟೇಬಲ್ಗಳು ಬೇಕಿರಲಿಲ್ಲ, ಮೇಕಪ್ಪಿನ ಆಡಂಬರವಿರಲಿಲ್ಲ. ಲಕ್ಷವೆಂದರೆ ಮದುವೆ ಮುಗಿಯುತ್ತಿತ್ತಲ್ಲ. ಇಂದು ಮದುವೆ ಎಂದರೆ ಲಕ್ಷ ಅಲಕ್ಷ್ಯವಾಗಿದೆಯಲ್ಲ. ಇದೇನು ಬೆಲೆ ಏರಿಕೆಯೋ, ಹಣದುಬ್ಬರವೋ, ಇಲ್ಲ ಶರಣರೇಳಿದಂತೆ ಜಗದ ಮಾಯೆಯೋ. ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ವಿಡಿಯೋವನ್ನು ಯೂಟ್ಯೂಬಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ವೀಕ್ಷಣೆ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ವಿನಂತಿಸ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.